ಇರಲಿ. ಈಗ IAS ಆದರೆ ಮಾತ್ರ ಸ್ಲಮ್ ಅನ್ನ ಚೇಂಜ್ ಮಾಡಕ್ ಸಾಧ್ಯನಾ? ನೀವು MP ಆಗ್ಬೋದು, ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸ್ಲಮ್ ಚೇಂಜ್ ಮಾಡ್ಬೋದು. ವೈ IAS ಓನ್ಲಿ? Yeah, that's true. But to reach those goals, I need some steps. So first I have to climb on a first one, and then I can reach to the upper one. So IAS is the first step. For myself, it's the first one, Okay. beginning stage. Okay, what's your name? Surina Taj. Okay, let's give her a big hand. ಸ್ಲಮ್ ಅನ್ನ ಅವರು ಬದಲಾಯಿಸಬೇಕು ಅಂತ ಅವರು ಹೇಳ್ತಾರೆ. ಅಲ್ಲಿಂದ ಅವ್ರು ನೋಡಿದ್ದಾರೆ, ಅವ್ರ ಕಷ್ಟ ಸುಖ ನೋಡಿದ್ದಾರೆ. ಬಹಳ ಸಂತೋಷದ ವಿಷಯ. ಎನಿಬಡಿ ಎಲ್ಸ್ ವಾಂಟ್ಸ್ ಟು ಸೇ? ಯಾ, ಅಲ್ಲಿ ಮೈಕ್. ನನ್ನ ಮಗಳು ಒಂದು ಹುದ್ದೆಯಲ್ಲಿದ್ದು ಈ ಜನಸಾಮಾನ್ಯರ ಸೇವೆ ಮಾಡಬೇಕು ಅಂತ ತುಂಬಾ ದೊಡ್ಡ ಕನಸಿದೆ. ಆ ಕನಸನ್ನು ನೆರವೇರಿಸಬೇಕು. ಮೊದಲು ನನ್ನ ತಂದೆ ತಾಯಿ ಕನಸನ್ನು ಈಡೇರಿಸಬೇಕು, ಆಮೇಲೆ ಸಮಾಜದ ಒಂದು ಏಳಿಗೆಯನ್ನು ಸೃಷ್ಟಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ವೆರಿ ನೈಸ್. ಅವ್ರ ತಂದೆ ತಾಯಿ ಕನಸು ನಿಮ್ಮ ಕನಸು ಇದೆಯಾ? ನನ್ನ ಕನಸು ಮೊದಲಿದೆ, ಅದ್ರ ಜೊತೆಗೆ ನನ್ನ ತಂದೆ ತಾಯಿ. ಯಾವ ವಯಸ್ಸಲ್ಲಿ ಈ ಕನಸು ಬಂತು ನಿಮ್ಗೆ? ನಾನು ವಿಜಯಪುರದಲ್ಲಿ ಸ್ಟಡಿ ಮಾಡಿರೋದು. ಒಂದು ಪಾರ್ಟಿಸಿಪೇಷನ್ಗೆ ಎಲ್ಲರೂ ಕಾಂಪಿಟೇಟರ್ ಮಾಡಿದ್ವಿ. ಅಲ್ಲಿ IAS ಮತ್ತೆ ಎಕ್ಸಾಮ್ ಅಲ್ಲಿ ಬರೆದ್ರು. ರೋಹನ್ ಅಂತ ಹೇಳಿ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. ಆ ಸರ್ ಒಂದು ಸ್ಪೀಚ್ ನನಗೆ ಇನ್ಸ್ಪಿರೇಷನ್ ಆಗಿ ಕನ್ವರ್ಟ್ ಮಾಡ್ತು. ಚಾಣಕ್ಯ ಸೆಂಟರ್ ನಾನು ಸ್ಟಡಿ ಮಾಡಿದ್ದೆ. ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ನಾನು IAS ಆಗಬೇಕು ಅಂತ ಕನಸಿದೆ. ವೆರಿ ನೈಸ್. ಓಕೆ, ಇರಲಿ. ಈಗ IAS ಆದರೆ ಮಾತ್ರ ಸ್ಲಮ್ ಅನ್ನ ಚೇಂಜ್ ಮಾಡಕ್ ಸಾಧ್ಯನಾ? ನೀವು MP ಆಗ್ಬೋದು, ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸ್ಲಮ್ ಚೇಂಜ್ ಮಾಡ್ಬೋದು. ವೈ IAS ಓನ್ಲಿ? Yeah, that's true. But to reach those goals, I need some steps. So first I have to climb on a first one, and then I can reach to the upper one. So IAS is the first step. For myself, it's the first one, Okay. beginning stage. Okay, what's your name? Surina Taj. Okay, let's give her a big hand. ಸ್ಲಮ್ ಅನ್ನ ಅವರು ಬದಲಾಯಿಸಬೇಕು ಅಂತ ಅವರು ಹೇಳ್ತಾರೆ. ಅಲ್ಲಿಂದ ಅವ್ರು ನೋಡಿದ್ದಾರೆ, ಅವ್ರ ಕಷ್ಟ ಸುಖ ನೋಡಿದ್ದಾರೆ. ಬಹಳ ಸಂತೋಷದ ವಿಷಯ. ಎನಿಬಡಿ ಎಲ್ಸ್ ವಾಂಟ್ಸ್ ಟು ಸೇ? ಯಾ, ಅಲ್ಲಿ ಮೈಕ್. ನನ್ನ ಮಗಳು ಒಂದು ಹುದ್ದೆಯಲ್ಲಿದ್ದು ಈ ಜನಸಾಮಾನ್ಯರ ಸೇವೆ ಮಾಡಬೇಕು ಅಂತ ತುಂಬಾ ದೊಡ್ಡ ಕನಸಿದೆ. ಆ ಕನಸನ್ನು ನೆರವೇರಿಸಬೇಕು. ಮೊದಲು ನನ್ನ ತಂದೆ ತಾಯಿ ಕನಸನ್ನು ಈಡೇರಿಸಬೇಕು, ಆಮೇಲೆ ಸಮಾಜದ ಒಂದು ಏಳಿಗೆಯನ್ನು ಸೃಷ್ಟಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ವೆರಿ ನೈಸ್. ಅವ್ರ ತಂದೆ ತಾಯಿ ಕನಸು ನಿಮ್ಮ ಕನಸು ಇದೆಯಾ? ನನ್ನ ಕನಸು ಮೊದಲಿದೆ, ಅದ್ರ ಜೊತೆಗೆ ನನ್ನ ತಂದೆ ತಾಯಿ. ಯಾವ ವಯಸ್ಸಲ್ಲಿ ಈ ಕನಸು ಬಂತು ನಿಮ್ಗೆ? ನಾನು ವಿಜಯಪುರದಲ್ಲಿ ಸ್ಟಡಿ ಮಾಡಿರೋದು. ಒಂದು ಪಾರ್ಟಿಸಿಪೇಷನ್ಗೆ ಎಲ್ಲರೂ ಕಾಂಪಿಟೇಟರ್ ಮಾಡಿದ್ವಿ. ಅಲ್ಲಿ IAS ಮತ್ತೆ ಎಕ್ಸಾಮ್ ಅಲ್ಲಿ ಬರೆದ್ರು. ರೋಹನ್ ಅಂತ ಹೇಳಿ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. ಆ ಸರ್ ಒಂದು ಸ್ಪೀಚ್ ನನಗೆ ಇನ್ಸ್ಪಿರೇಷನ್ ಆಗಿ ಕನ್ವರ್ಟ್ ಮಾಡ್ತು. ಚಾಣಕ್ಯ ಸೆಂಟರ್ ನಾನು ಸ್ಟಡಿ ಮಾಡಿದ್ದೆ. ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ನಾನು IAS ಆಗಬೇಕು ಅಂತ ಕನಸಿದೆ. ವೆರಿ ನೈಸ್. ಓಕೆ.